ಅದು ಅದಕ್ಕೆ ನನ್ನಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗಿದ್ರೆ ಅಥವಾ ನಾನು ನಿಮ್ಗೆ ಏನಾದ್ರೂ ಬೇಜಾರ್ ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ ಅದಕ್ಕೆ. ಪ್ಲೀಸ್ ಮನ್ಸಲ್ಲಿ ಏನು ಇಟ್ಕೋಬೇಡಿ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಪೂರ್ವಿ. ನೀನ್ ಯಾವಾಗ್ಲೂ ಹೀಗೆ ನನ್ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿದ್ರೆ ಅಷ್ಟೇ ಸಾಕು ನಂಗೆ. ರಾಮ್, ಇವತ್ತಿಂದ ನನ್ನ ಅಗ್ನಿ ಪರೀಕ್ಷೆ ಆರಂಭ. ನನಗೆ ನಂಬಿಕೆ ಇದೆ, ನಾನು ಇದ್ರಲ್ಲಿ ಗೆದ್ದು ನಿಮ್ಮ ಮನಸ್ಸಲ್ಲಿ ನನ್ನ ಜಾಗ ಪಡ್ಕೋತೀನಿ. ಪ್ರೇಮಕ್ಕ, ರಾಣಿ, ಏನೇ ಇಷ್ಟ ಬೇಗ ಬಂದಿದ್ಯಾ? ಅಪ್ಪ ಹುಷಾರಾದ್ರಾ? ಪರವಾಗಿಲ್ಲ ಅಕ್ಕ, ಇವಾಗ ಹುಷಾರಾಗ್ತಾ ಇದ್ದಾರೆ. ಅಪ್ಪ ಹುಷಾರಾಗೋ ತನಕ ಅವ್ರ ಜೊತೆಗೆ ಇದ್ದು ನೋಡ್ಕೋಬೇಕಲ್ವಾ? ಸರಿ, ಬೇಗ ಕೆಲಸ ಮುಗಿಸಿ ಬೇಗ ಹೊರಡು. ಸರಿ ಅಕ್ಕ. ಅಕ್ಕ ಥ್ಯಾಂಕ್ಸ್ ಅಕ್ಕ. ಈ ಥ್ಯಾಂಕ್ಸ್ ಎಲ್ಲ ನೀನೇ ಇಡ್ಕೋ. ಹೌದು, ಈ ಕಾಫಿ ರಾಮಣ್ಣಂಗೋಸ್ಕರ ಮಾಡ್ತಿರೋದಾ? ನಾನು ಹೋಗಿ ಕೊಟ್ಟು ಬರ್ಲಾ? ರಾಣಿ, ಏನ್ ಗೊತ್ತಾ, ಇನ್ಮೇಲಿಂದ ರಾಮ್ಗೆ ನಾನೇ ಕಾಫಿ ತಗೊಂಡು ಹೋಗ್ಕೊಡ್ತೀನಿ. ಅಲ್ಲ ಅಕ್ಕ, ನೀವು ಮಾಡಿರೋ ಕಾಫಿ ರಾಮಣ್ಣ ಕುಡಿಯಲ್ಲ ಅಂತ ಹೇಳ್ತಾ ಇದ್ರಿ. ಇಷ್ಟು ದಿನ ಒಂದ್ ಲೆಕ್ಕ ಆದ್ರೆ ಇನ್ ಮುಂದೆ ಬೇರೆನೇ ಲೆಕ್ಕ. ಅಲ್ಲ, ಈ ಪ್ರೇಮದೇ ಲೆಕ್ಕ. ಕೊಟ್ಬಿಟ್ಟು ಬರ್ತೀನಿ. ಸರಿ. ರಾಮ್, ರಾಮ್, ಶುಭೋದಯ. ತಗೋ, ನಿನ್ಗೋಸ್ಕರ ಕಾಫಿ ತಂದಿದ್ದೀನಿ. ಈ ತರ ಮುಖನ ಕಿರಿಕಿರಿ ಮಾಡ್ಕೊಳ್ಳೋ ಹಾಗಿಲ್ಲ. ನಿನ್ನೆ ಶರತ್ ಕೊಟ್ಟಿದ್ ಮರ್ತೋಯ್ತಾ? ನನ್ಗೆ ನಿನ್ನ ಕಾಳಜಿ ಮಾಡೋ ಎಲ್ಲ ಹಕ್ಕು ಇದೆ. ಒಂದ್ ವೇಳೆ ನಿನ್ನ ಹೆಂಡತಿಯಾಗಿ ನಡ್ಕೊಂಡ್ಮೇಲೂ ನಿನ್ನ ಕಾಳಜಿ ಮಾಡದ್ಮೇಲೂ ನಿನ್ ಮನ್ಸಲ್ಲಿ ನಂಗೆ ಜಾಗ ಸಿಗ್ಲಿಲ್ಲ ಅಂದ್ರೆ ಆಗ ನೀನೇ ಗೆದ್ದೆ, ನಾನೇ ಸೋತೆ. ಆಗ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಸದ್ಯಕ್ಕೆ ಕಾಫಿ ತಗೋ. ನೀನ್ ಕೊಟ್ಟಿದ್ ಕಾಫಿನ ತಗೊಂಡಲ್ಲ, ಇನ್ನು ಹೋಗ್ಬೋದು ನೀನು. ನಾನ್ ಮಾಡ್ಕೊಟ್ಟಿರೋ ಕಾಫಿನ ತಗೊಂಡ್ರಷ್ಟೇ ಸಾಲದು, ನನ್ ಮುಂದೆನೆ ಕುಡಿಬೇಕು. ಯಾಕೆ?
ಷರತ್ತು. ಆಯ್ತಾಯ್ತು. ಹೇಗಿದೆ ಕಾಫಿ? ಸಕ್ಕರೆ ಜೊತೆ ನನ್ ಪ್ರೀತಿನೂ ಬೆರೆಸ್ಕೊಂಡ್ ಬಂದಿದ್ದೀನಿ. ಹೇಳು ರಾಮ್, ಹೇಗಿದೆ ನಾನ್ ಮಾಡಿರೋ ಕಾಫಿ? ನೀನೇನ್ ಹೇಳೋದ್ ಬೇಡ ಬಿಡು. ನಿನ್ ಮುಖದಲ್ಲೇ ಎಲ್ಲ ಗೊತ್ತಾಗ್ತಾ ಇದೆ. ಕಾಫಿ ನಿನ್ಗೆ ತುಂಬಾ ಇಷ್ಟ ಆಗಿದೆ ಅಂತ. ಆಗ್ದೇ ಇರತ್ತಾ? ಯಾರ್ ಮಾಡಿರೋ ಕಾಫಿ ಅದು? ಈ ಪ್ರೇಮ ನನ್ ರಾಮ್ಗೋಸ್ಕರ ಮಾಡಿರೋ ಕಾಫಿ. ಸರಿ ಸರಿ, ನೀನ್ ಆರಾಮಾಗಿ ಕುಡಿ. ಸದ್ಯಕ್ಕೆ ಸಾಕ್ ನಮ್ಗೆ. ದೇವ್ರೆ, ಇದು ನನ್ ಕೊನೆ ಪರೀಕ್ಷೆ. ರಾಮ್ ಹುಟ್ಟಿ ತಪ್ಪದಷ್ಟೊತ್ತಿಗೆ ಹೇಗಾದ್ರೂ ಮಾಡಿ ಅವನ್ ಮನ್ಸನ್ನ ನಾನ್ ಗೆಲ್ಬೇಕು. ನಿನ್ನಿಂದಾನೇ ನಾವಿಬ್ರು ಒಂದಾಗಿರೋದು, ಮದ್ವೆ ಆಗಿರೋದು. ಈಗ ನೀನೇ ನಾವಿಬ್ರನ್ನ ಒಂದ್ ಮಾಡಿಸ್ಬೇಕು. ನೀನ್ ನನ್ ಬೆನ್ನಿಂದ ಇದೆಯಾ ಅನ್ನೋ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನನ್ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋ ಹಾಗೆ ಮಾಡು. ಪೂರ್ವಿ, ಏನಮ್ಮ ಪ್ರೇಮ ಪೂಜೆ ಮಾಡ್ತಾ ಇದ್ದಾಳೆ. ಅವಳ ಸುತ್ತಮುತ್ತ ಯಾರೂ ಇಲ್ಲ, ಒಬ್ಳೇ ಇದ್ದಾಳೆ. ಇದೇ ಸರಿಯಾದ ಸಮಯ. ಹೋಗಿ ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಡ್ ಬಾ. ಅಯ್ಯೋ, ಏನಮ್ಮ ಹೇಳ್ತಿದೀಯಾ? ಅವಳು ಸೈನ್ ಮಾಡ್ತಾಳ? ಅವಳಿಗೇನಾದ್ರೂ ಡೌಟ್ ಬಂದ್ಬಿಟ್ರೆ? ಡೌಟ್ ಬರಲ್ಲ ಕಣೆ. ಅವಳು ಗೊತ್ತಾಗದೇ ಇರೋ ಹಾಗೆ ಸೈನ್ ಮಾಡಿಸೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನಮ್ಮ ಅದು? ಏನಮ್ಮ ಐಡಿಯಾ ಮಾಡಿದ್ಯಾ ನೀನು? ಇಂಥದ್ದೊಂದು ಐಡಿಯಾ ಇದೆ ಅಂತ ನನ್ನ ತಲೆಗೆ ಬಂದಿರಲಿಲ್ಲ ನೋಡು. ಸೂಪರ್ ಬಿಡು ನೀನು. ಮತ್ತೆ ನಿಮ್ಮ ಅಮ್ಮ ಅಂದ್ರೇನು ಸುಮ್ಮನೆ ಅಂತ ಅನ್ಕೊಂಡಿದ್ಯಾ? ಪ್ಲ್ಯಾನ್ ಮಾಡೋದ್ರಲ್ಲಿ ಪಂಟ್ರು ನಮ್ಮ ಅಕ್ಕ. ಪೂರ್ವಿ, ತಡ ಮಾಡಬೇಡ. ಅವಳ ಹತ್ರ ಯಾರಾದರೂ ಬರೋದಕ್ಕೂ ಮುಂಚೆ ತಗೋ, ಹೋಗಿ ಸೈನ್ ಮಾಡಿಸ್ಕೊಂಡ್ ಬಾ. ಸರಿನಮ್ಮ, ಈಗಲೇ ಹೋಗಿ ಸೈನ್ ಮಾಡಿಸ್ಕೊಂಡ್ ಬರ್ತೀನಿ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರಿ, ಹೋಗು. ಇದೊಂದು ಸೈನ್ ಆಗ್ಬಿಡ್ಲಿಕ್ಕಿಟ್ಟಿ, ಆಮೇಲಿದೆ ಇವಳಿಗೆ ಮಾರಿ ಹಬ್ಬ. ಅತ್ಗೆ ಅತ್ಗೆ ಏನ್ ಮಾಡ್ತಿದ್ರಿ?
ಪೂರ್ವಿ ಏನಂತ ಕರ್ದೆ ನೀನು? ಅದ್ಕೆ ಅಂತ ಕರ್ದ್ಯಾ? ಹೌದು ಅತ್ಗೆ, ನೀವು ನಮ್ಮ ಅಣ್ಣನ ಮದ್ವೆ ಆದ್ಮೇಲೆ ನಾನ್ ನಿಮ್ಮನ್ನ ಅತ್ತಿಗೆ ಅಂತ ತಾನೇ ಕರಿಬೇಕು. ಅಯ್ಯೋ, ನಿನ್ ಬಾಯಲ್ಲಿ ಅದ್ಕೆ ಅಂತ ಕರ್ಸ್ಕೊಳ್ಳೋದಕ್ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈಗಿನ ದೇವ್ರ ಪೂಜೆ ಮಾಡಿದೀನಿ, ಕುಂಕುಮ ಇಡ್ತೀನಿ ಇರು. ಅದು ಅತ್ಗೆ, ನನ್ನಿಂದ ನಿಮ್ಗೆ ಏನಾದ್ರೂ ತೊಂದ್ರೆ ಆಗಿದ್ರೆ ಅಥವಾ ನಾನ್ ನಿಮ್ಗೆ ಏನಾದ್ರೂ ಬೇಜಾರ್ ಮಾಡಿದ್ರೆ ಐ ಆಮ್ ರಿಯಲಿ ಸಾರಿ ಅತ್ಗೆ. ಪ್ಲೀಸ್ ಮನ್ಸಲ್ಲಿ ಏನು ಇಟ್ಕೋಬೇಡಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಪೂರ್ವಿ. ನೀನ್ ಯಾವಾಗ್ಲೂ ಹೀಗೆ ನನ್ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿದ್ರೆ ಅಷ್ಟೇ ಸಾಕು ನಂಗೆ. ಸರಿ ಅತ್ಗೆ, ಇನ್ಮೇಲೆ ಯಾವಾಗ್ಲೂ ಹೀಗೆ ಖುಷಿಯಾಗಿ ಒಳ್ಳೆ ಫ್ರೆಂಡ್ ತರ ಇರೋಣ, ಸರಿನಾ? ಓ ಸರಿ ಆಯ್ತು. ಅದು ಅತ್ಗೆ, ನನ್ಗೆ ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು. ಈ ಪೇಪರ್ಸ್ಗೆ ನಿಮ್ ಸೈನ್ ಬೇಕಿತ್ತು. ಏನ್ ಪೇಪರು ಪೂರ್ವಿ ಇದು? ನಿಮ್ಮನ್ನ ನಮ್ಮವ್ರನ್ನಾಗಿ ಮಾಡೋ ಪೇಪರ್. ಅಂದ್ರೆ ನಿಮ್ ಜಾಗನ ಈ ಮನೇಲಿ ಭದ್ರ ಮಾಡೋ ಪೇಪರ್. ಏನ್ ಹೇಳ್ತಿದ್ಯಾ ಪೂರ್ವಿ? ಹೌದು ಅದ್ಕೆ, ನೀವು ಈ ಪೇಪರ್ಗೆ ಸೈನ್ ಮಾಡಿದ್ರೆ ನೀವು ಅಫಿಷಿಯಲಿ ನಮ್ಮನೆಯವ್ರಾಗ್ತೀರಾ. ನನಗೊಂದು ಅರ್ಥ ಆಗ್ತಿಲ್ಲ ಪೂರ್ವಿ. ಅದ್ಗೆ ನಿಮ್ ಹೆಸರನ್ನ ಅಣ್ಣ ಹೆಸರು ಜೊತೆ ಸೇರಿಸಿ ರೇಷನ್ ಕಾರ್ಡಲ್ಲಿ ಹಾಕ್ಸ್ಬೇಕು. ಅದಕ್ಕೆ ಅಪ್ಲಿಕೇಶನ್ ತಂದಿದ್ದೀನಿ. ಇದು ಅದೇ ಪೇಪರ್ಸ್. ಓಹೋ, ಇದು ರೇಷನ್ ಕಾರ್ಡ್ಗಾ? ರಾಮ್ ಹೆಸರು ಪಕ್ಕದಲ್ಲಿ ನನ್ನ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಬರುತ್ತಾ? ಹೌದು ಅದ್ಗೆ, ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ತಗೊಳ್ಳಿ, ಮಾಡಿ. ಕೊಡು ಕೊಡು. ಸೈನ್ ಹಾಕಿ ಅದ್ಗೆ. ಅಕ್ಕ, ನೀನ್ ಮಾಡಿರೋ ಪ್ಲಾನು ಸರಿಯಾಗಿ ವರ್ಕೌಟ್ ಆಗ್ತಿದೆ. ಡೈವರ್ಸ್ ಪೇಪರ್ಗೆ ಇನ್ನೇನು ಸೈನ್ ಬಿದ್ದ್ಬಿಡುತ್ತೆ, ನೋಡ್ತಾ ಇರು.